ಎಲ್ಲ ನನ್ನ ಆತ್ಮಸ್ವರೂಪಿಗಳಿಗೆ ಧನ್ಯವಾದಗಳು. ಮನವನ್ನು ಬಂಧಿಸುವುದು ಹೇಗೆ ಅಂದರೆ, ಈ ಮನ ಗಾಳಿಯ ಅಂಶ. ಗಾಳಿಯು ಎಲ್ಲಿಯೂ ನಿಲ್ಲುವುದಿಲ್ಲ, ಅದರ ಗುಣ ಚಲಿಸುವುದೇ ಆಗಿರುತ್ತದೆ ಮತ್ತು ಅದರ ಧ್ಯೇಯ ಒಂದು ಸುಗಂಧ, ಒಂದು ದುರ್ಗಂಧವನ್ನು ತಂದೊಡ್ಡುವುದು ಮತ್ತೆ ಒಯ್ಯುವುದು. ಆದ್ದರಿಂದ ಹೀಗೆ ಮನವೂ ಕೂಡ ಗಾಳಿಯ ಅಂಶವೇ. ಇದು ಎಲ್ಲಿಯೂ ನಿಲ್ಲುವುದಿಲ್ಲ. ನಮ್ಮ ದೇಹದಲ್ಲಿ ಇದ್ದರೂ ಕೂಡ ಈ ಮನವು ಕೇವಲ ಹೊರಗಿನ ಪ್ರಪಂಚದ ಭೌತಿಕ ವಸ್ತುಗಳಿಗೆ ಓಡಾಡುತ್ತಾ ಇರುವುದು. ಈ ಮನಗೆ ಎಂದಿಗೂ ಶಕ್ತಿ ಕುಂದುವುದಿಲ್ಲ. ನಮ್ಮ ಅವಯವಗಳಿಗೆ ಶಕ್ತಿ ಕುಂದುವುದು ಹೊರತು ಮನಸ್ಸಿಗೆ ಶಕ್ತಿ ಎಂದಿಗೂ ಕುಂದುವುದಿಲ್ಲ. ಹಾಗಾದರೆ ಇದನ್ನು ಬಂಧಿಸುವುದು ಹೇಗೆ? ಆದ್ದರಿಂದ ಮೊದಲಿನಿಂದಲೂ ಋಷಿ ಮುನಿಗಳು ಎಲ್ಲರೂ ಮಂತ್ರಗಳ ಪಠಣದಿಂದ ಆ ಮನಸ್ಸನ್ನು ನಿಲ್ಲಿಸುತ್ತಾ ಇದ್ದರು. ಅಂದರೆ ಅದಕ್ಕೊಂದು ಕೆಲಸ, ಅದಕ್ಕೊಂದು ವ್ಯಾಯಾಮವನ್ನು ಕೊಡುತ್ತಿದ್ದರು. ಹಗಲಿರುಳು ಕೇವಲ ನಿರಂತರ ಮಂತ್ರದ ಪಠಣದಿಂದ ಅದು ಎಲ್ಲಿಯೂ ಹೋಗಲಾರದಂತೆ ನಿಲ್ಲಿಸುತ್ತಿದ್ದರು. ಆ ಕಂಪನದಿಂದ ಮನಸ್ಸಿನಲ್ಲಿ ಉತ್ತಮವಾದ ಪ್ರಭಾವ ಬೀರುತ್ತಿತ್ತು. ಯದ್ಭಾವಂ ತದ್ಭವತಿ ಎನ್ನುವಂತೆ ನಮ್ಮ ಆಲೋಚನೆಗಳು ಆಗ ಕೇಂದ್ರೀಕೃತವಾಗಿ ನಮ್ಮ ಆಲೋಚನಾ ಶಕ್ತಿ ಹಿಮ್ಮಡಿಯಾಗಿ ಬೆಳೆಯುತ್ತಿತ್ತು. ಹೀಗೆ ಆ ಮನಸ್ಸಿನಲ್ಲಿ ಸಮರಸವಾದ ಭಾವ ಮತ್ತು ಆರೋಗ್ಯ, ಶಾಂತಿ, ಉತ್ತಮ ಭಾವನೆಗಳಿಂದ ಸದಾ ತುಂಬುತ್ತಾ ಇರಬೇಕು. ಅದರಲ್ಲಿ ಯಾವ ರೀತಿ ಬೀಜ ಬಿತ್ತುವಿರೋ ಅದೇ ನಿಮಗೆ ಮುಂದೆ ಫಲವನ್ನು ನೀಡುವುದು. ಹೀಗೆ ನಮ್ಮ ಮನಸ್ಸನ್ನು ನಮ್ಮಲ್ಲಿಯೇ ನಾವು ಬಂದಿಯನ್ನಾಗಿಸಲು ಬೇಕು. ಬಂದಿಯನ್ನಾಗಿಸಬೇಕಾದರೆ ಅದಕ್ಕೆ ಒಂದು ಗುರುವಿನ ಉಪದೇಶವಾಗಲಿ, ಇಷ್ಟಲಿಂಗವಾಗಲಿ, ಹಾಗೂ ಮಂತ್ರಗಳ ಪಠಣವಾಗಲಿ, ಹಾಗೂ ಓದುವುದಾಗಲಿ, ಬರೆಯುವುದಾಗಲಿ, ಯಾರು ನಿರತ ತಮ್ಮ ಸಾಧನೆಯಲ್ಲಿ ತಮ್ಮ ಕಾರ್ಯಗತವನ್ನು ಮುನ್ನಡೆಸುತ್ತಾರೋ ಅವರಿಗೆ ಆಗ ಈ ಮನವು ಬಂಧಿಸಲ್ಪಡುವುದು. ಧನ್ಯವಾದಗಳು.